ಎಲ್ಲರಿಗೂ ನಮಸ್ಕಾರ. ಇದು SKM ನ್ಯೂಸ್ 24. ಇಂದಿನ ಪ್ರಮುಖ ವಿಷಯಗಳು: ಸೌಜನ್ಯ ಕೊಲೆ ಪ್ರಕರಣ, ಸುಪ್ರೀಂ ಕೋರ್ಟ್ನಲ್ಲಿ ತೀವ್ರ ಪ್ರಶ್ನೆಗಳು. ಸಿಬಿಐ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾನಲ್ಲಿ ವಿಚಾರಣೆ ಮುಂದುವರೆದಿದ್ದು, ಪ್ರಕರಣದ ತನಿಖೆಯ ಬಗ್ಗೆ ಹಲವು ಗಂಭೀರ ಪ್ರಶ್ನೆಗಳು ಉದ್ಭವಿಸಿವೆ. ವಿಚಾರಣೆ ವೇಳೆ ಸೌಜನ್ಯ ತಾಯಿ ಪರ ವಕೀಲರು ಸಿಬಿಐ ಮತ್ತು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯವನ್ನ ನ್ಯಾಯಾಧೀಶರ ಗಮನಕ್ಕೆ ತಂದರು. ತನಿಖೆಯ ಕ್ರಮಗಳಲ್ಲಿ ಕಂಡುಬಂದ ವಿಳಂಬ ಹಾಗೂ ಕೊರತೆಗಳನ್ನು ಅವರು ವಿವರಿಸಿ ನ್ಯಾಯಾಂಗದ ಗಮನ ಸೆಳೆದರು. ಇದೇ ವೇಳೆ ಸಂತೋಷ್ ರಾವ್ ಪರ ವಕೀಲರು ನ್ಯಾಯಾಲಯದಲ್ಲಿ ಹಾಜರಿದ್ದರು. ಪ್ರಕರಣದ ಪ್ರಮುಖ ಹಂತದಲ್ಲಿ ಸೌಜನ್ಯ ಮೃತದೇಹದ ಛಾಯಾಚಿತ್ರವನ್ನು ಪರಿಶೀಲಿಸಿದ ನ್ಯಾಯಾಧೀಶರು ಆಶ್ಚರ್ಯ ವ್ಯಕ್ತಪಡಿಸಿದರು ಹಾಗೂ ಡಾಕ್ಟರ್ ಸೌಜನ್ಯ ಬಟ್ಟೆ ಮೇಲಿದ್ದ DNA ಸಂಗ್ರಹಿಸಿದ ಬಗ್ಗೆ ಕೋರ್ಟ್ ಗಮನಕ್ಕೆ ತಂದರು. ಈ ಬೆಳವಣಿಗೆ ವಿಚಾರಣೆಗೆ ಮತ್ತಷ್ಟು ಗಂಭೀರತೆ ನೀಡಿದಂತಾಗಿದೆ. ಆದರೆ ವಿಚಾರಣೆ ಸಂದರ್ಭದಲ್ಲಿ ಸಿಬಿಐ ಹಾಗೂ ಕರ್ನಾಟಕ ಹೋಮ್ ಡಿಪಾರ್ಟ್ಮೆಂಟ್ ಪ್ರತಿನಿಧಿಗಳು ಗೈರು ಹಾಜರಾಗಿದ್ದು, ಇದರ ಕಾರಣ ಸ್ಪಷ್ಟವಾಗಿಲ್ಲ. ಈ ಗೈರು ಹಾಜರಾತಿ ಬಗ್ಗೆ ನ್ಯಾಯಾಲಯದ ಅಸಮಾಧಾನ ವ್ಯಕ್ತವಾಗುವ ಸಾಧ್ಯತೆ ಇದೆ ಎಂದು ವೀಕ್ಷಕರು ಅಭಿಪ್ರಾಯಪಟ್ಟಿದ್ದಾರೆ. ಮಧ್ಯಾಹ್ನ ನಂತರ ವಿಚಾರಣೆ ಮತ್ತೆ ಮುಂದುವರಿಯಲಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ಪ್ರಕರಣದ ಮುಂದಿನ ಬೆಳವಣಿಗೆಗಳ ಮೇಲೆ ಸಾರ್ವಜನಿಕರ ಗಮನ ನೆಟ್ಟಿದೆ. ಸುಪ್ರೀಂ ಕೋರ್ಟ್ ಸೌಜನ್ಯ ಪ್ರಕರಣದಲ್ಲಿ ಕೂಲಂಕುಷವಾಗಿ ವಿಷಯಗಳನ್ನು ತಿಳಿದು ಸೌಜನ್ಯ ಪ್ರಕರಣವು ಅಂತ್ಯವು ಒಳ್ಳೆಯ ರೀತಿಯಲ್ಲಿ ಮುಗಿಯಬಹುದೆಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ.